ನಮಸ್ತೆ 7 ಮಿನಿಟ್ಸ್ ಕ್ಲಾಸಸ್ಗೆ ನಿಮಗೆಲ್ಲ ಸ್ವಾಗತ. ಸೊ ತುಂಬ ಜನ ಸಿಲೆಬಸ್ ಹೇಳಿ ಸರ್ ಸಿಲೆಬಸ್ ಹೇಳಿ ಅಂತ ಕೇಳ್ತಾ ಇದ್ರಿ. ಬಟ್ ಆದರೂ ಭಾಳಷ್ಟು ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಿರಲಿಲ್ಲ. ಯಾಕೆ ಅಂದರೆ ಸಿಲೆಬಸ್ ನನ್ನ ಹತ್ರ ಪ್ರೀವಿಯಸ್ ರಿಕ್ರೂಟ್ಮೆಂಟ್ ಸಿಲೆಬಸ್ ಇತ್ತು. ಕೆಲವರು ಫೋನಲ್ಲಿ ಕೇಳಿದ್ರಿ, ಅವ್ರಿಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ ಅದನ್ನು ನಾನು. ಬಟ್ ಆದರೆ ಯೂಟ್ಯೂಬಲ್ಲಿ ಯಾವುದೂ ವಿಡಿಯೋ ಯಾಕೆ ಹಾಕಿರಲಿಲ್ಲ ಅಂತ ಹೇಳಿದರೆ, ಆಫಿಷಿಯಲಿ ಒಂದು ವೇಳೆ ಸಿಲೆಬಸ್ ಏನಾದರೂ ಚೇಂಜ್ ಆಗಿಬಿಟ್ರೆ ಸೊ ಮತ್ತೆ ಅದಕ್ಕೆ ಬೇರೆ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ, ಸಿಲೆಬಸ್ ಬಗ್ಗೆ ಹೇಳಬೇಕಾಗುತ್ತೆ ಅಂತ ವೇಟ್ ಮಾಡ್ತಾಯಿದ್ದೆ. ಸೊ ಇವತ್ತು ಸಿಲೆಬಸ್ ಅಪ್ಡೇಟ್ ಆಗಿದೆ. ಅದನ್ನು ಕೂಡ ನನಗೊಬ್ಬರು ಸ್ಟೂಡೆಂಟೇ ಫೋನ್ ಮಾಡಿ ಹೇಳಿದರು, ಸರ್ ಸಿಲೆಬಸ್ ಅಪ್ಡೇಟ್ ಆಗಿದೆ ಅಂತ. ಸೊ ಸಿಲೆಬಸ್ ಏನು ಚೇಂಜಸ್ ಇಲ್ಲ, ಪ್ರೀವಿಯಸ್ ರಿಕ್ರೂಟ್ಮೆಂಟ್ ಏನು ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ಇತ್ತು. ಕೆಲವು ಸ್ಟೂಡೆಂಟ್ಸ್ ನನಗೆ ಸರ್ ಪ್ಲೀಸ್ ಇಂಗ್ಲೀಷಲ್ಲಿ ಸಿಲೆಬಸ್ ಏನಿದೆ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀರಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಇಂಗ್ಲೀಷಲ್ಲೂ ಹಾಗೆ ಕನ್ನಡದಲ್ಲೂ ಕೂಡ ಸಿಲೆಬಸ್ ಏನಿದೆ ಅಂತ ಹೇಳಿ. ಸಿಲೆಬಸ್ ಹ್ಯಾವ್ ನಾಟ್ ಚೇಂಜ್ಡ್ ಎನಿಥಿಂಗ್. ವಾಟ್ ಎವರ್ ದ ಸಿಲೆಬಸ್ ವಾಸ್ ದೇರ್ ಇನ್ ದ ಪ್ರೀವಿಯಸ್ ರಿಕ್ರೂಟ್ಮೆಂಟ್ ಆ್ಯಂಡ್ ಸೇಮ್ ಸಿಲೆಬಸ್ ದೇ ಆರ್ ಗೋಯಿಂಗ್ ಟು ಕ್ಯಾರಿ. ಓಕೆ, ಸೊ ಅದನ್ನು ನಾನು ತೋರಿಸ್ತೀನಿ. ಈಗ ಸೈಟಲ್ಲಿ ಅದು ಸಿಗ್ತಾ ಇಲ್ಲ. ನಾನು ಓಪನ್ ಮಾಡಿದಾಗ ಅವರು ಸ್ಟೂಡೆಂಟ್ ಫೋನ್ ಮಾಡಿ ಹೇಳಿದಾಗ ಓಪನ್ ಮಾಡಿ ನೋಡಿದ್ರೆ ಸಿಕ್ತು. ಈಗ ಸೈಟ್ ಎರರ್ ಬರ್ತಾ ಇದೆ. ಬಟ್ ಆವಾಗಲೇ ನಾನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಳೆ ಸಿಲೆಬಸ್ ಕೂಡ ನನ್ನ ಹತ್ರ ಇದೆ. ಓಕೆ, ಅದನ್ನು ಕೂಡ ಹಳೆ ಸಿಲೆಬಸ್ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ, ನಿಮಗೆ ನಾನು ತೋರಿಸ್ತೇನೆ. ಸೊ ಅದಕ್ಕಿಂತ ಮೊದಲು ಡೈರೆಕ್ಟ್ಲಿ ಐ ವಿಲ್ ಗೋ ಟು ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್. ಐ ಡೋಂಟ್ ವಾಂಟ್ ಟು ಡೀಲ್ ಅಬೌಟ್ ಎನಿ ದೀಸ್ ಫಿಸಿಕಲ್ ಎಜುಕೇಷನ್ ಟೀಚರ್ ಆ್ಯಂಡ್ ಆಲ್. ಸೊ ಐಲ್ ಮೂವ್ ಟು ಸಿಲೆಬಸ್ ಫಾರ್ ಕಂಪ್ಯೂಟರ್ ಟೀಚರ್ ಆಸ್ ಯು ಆರ್ ಆಲ್ರೆಡಿ ಸೀಯಿಂಗ್ ಆನ್ ದ ಸ್ಕ್ರೀನ್. ಸೊ ಯು ಕ್ಯಾನ್ see on the screen the syllabus for CRISE I'm talking about. I'm not talking about KPS schools. Maybe they will also keep the same syllabus, I don't know. But now I am assuming that this is only for CRISE. So idu nimge nanu CRISE syllabus ಬಗ್ಗೆ ಮಾತಾಡ್ತಾ ಇದ್ದೀನಿ. Okay, I am not talking about KPS schools. So I am talking only about CRISE. ಸೊ ಲಾಸ್ಟ್ ರಿಕ್ರೂಟ್ಮೆಂಟಲ್ಲಿ ಏನು ಸಿಲೆಬಸ್ ಇತ್ತೋ ಅದೇ ಸಿಲೆಬಸನ್ನು ಕಂಪ್ಲೀಟಾಗಿ ರಿಟೈನ್ ಮಾಡಿದ್ದಾರೆ. ಏನೂ ಒಂದೇ ಯೂನಿಟು ಕೂಡ ಅವರು ಚೇಂಜಸ್ ಮಾಡಿಲ್ಲ. ಓಕೆ, ನೀವು ಸೈಟಲ್ಲಿ ನೋಡ್ತೀನಿ ಅಂದರೆ ನೋಡ್ಬೋದು, ಬಟ್ ಅದು ಓಪನ್ ಆಗ್ತಾಯಿಲ್ಲ. ಸೈಟ್ ಆ್ಯಕ್ಚುಲಾಗಿ ಎರರ್ ಹೇಳ್ತಾ ಇದೆ. ಓಕೆ, ಈ ಕೆ ಇ ವೆಬ್ಸೈಟಲ್ಲಿ ಹೋಮಲ್ಲಿ ಹೋಗಿ ನೇಮಕಾತಿ ಅಥವಾ ರಿಕ್ರೂಟ್ಮೆಂಟಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಸಿಗುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ. ಈಗ ಓಪನ್ ಆಗ್ತಾಯಿಲ್ಲ. ನೀವು ಓಲ್ಡ್ ಸಿಲೆಬಸ್ ಕೂಡ ಓಲ್ಡ್ ಸೈಟಲ್ಲೇ ಇದೆ, ನೀವು ಚೆಕ್ ಮಾಡ್ಬೋದು. CRISE ಸಿಲೆಬಸ್ ಅಂತ ಹಾಕಿದರೆ ನಿಮಗೆ ಸಿಗುತ್ತೆ. ಇದು KPSC ವೆಬ್ಸೈಟಲ್ಲಿರೋದು. ಇವಾಗ ಅಪ್ಡೇಟ್ ಆಗಿರೋದು KE ವೆಬ್ಸೈಟಲ್ಲಿ, ಬಟ್ ಅದು ಓಪನ್ ಆಗ್ತಾಯಿಲ್ಲ, ಲೋಡ್ ಆಗ್ತಾಯಿದೆ. ನಾನು ಪ್ರೀವಿಯಸ್ಸಿಗೆ ಓಪನ್ ಮಾಡಿ ನೋಡಿದಾಗ ಆಗಿತ್ತು, ಆವಾಗ ಡೌನ್ಲೋಡ್ ಕೂಡ ಮಾಡಿದ್ದೆ. ಸೊ KPSC ವೆಬ್ಸೈಟಲ್ಲಿ ಲಾಸ್ಟ್ ಇಯರ್ ಏನು ಸಿಲೆಬಸ್ ಇತ್ತು ಇದೇ ಸೇಮ್ ಸಿಲೆಬಸನ್ನು ಅವರು ಕ್ಯಾರಿ ಮಾಡ್ತಾಯಿದ್ದಾರೆ. ಸೇಮ್ ಸಿಲೆಬಸ್, ನಾಟ್ ಚೇಂಜ್ಡ್ ಎನಿ ಸಿಂಗಲ್ ವರ್ಡ್. ಸೊ ಏನೂ ಚೇಂಜಸ್ ಅವರು ಮಾಡಲಿಲ್ಲ, ಸೇಮ್ ಸಿಲೆಬಸನ್ನೇ ಅವರು ಕ್ಯಾರಿ ಮಾಡ್ತಾಯಿದ್ದಾರೆ. ಓಕೆ, ಸೊ ನಾವು ವಿಲ್ ಡೈರೆಕ್ಟ್ಲಿ ಗೆಟ್ ಇನ್ ಟು ಡಿಸ್ಕಷನ್ ಆಫ್ ವಾಟ್ ಇಸ್ ಸಿಲೆಬಸ್. ಸೊ ಸಿಲೆಬಸ್ ಬೇಸಿಕಲಿ ನಿಮಗೆ ಏನು ಕಾಣಿಸುತ್ತೆ ಅಂದರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯು ಶುಡ್ ನಾಟ್ ಕನ್ಸಿಡರ್ ಇಟ್ ಈಸ್ ಜಸ್ಟ್ ಫಾರ್ ಶೇಕ್ ಆಫ್ ವ್ಯೂಸ್ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಸೊ ಫಸ್ಟ್ ಯು ಆಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ ಸಿಲೆಬಸ್, ದೆನ್ ಓನ್ಲಿ ಯು ಆರ್ ಏಬಲ್ ಟು ಪ್ರಿಪೇರ್ ಗುಡ್. ಓಕೆ, ದೆನ್ ಮೇನ್ಲಿ 3 ಪಾರ್ಟ್ಸ್ ಇದೆ. ಒಂದು ಸಿ ಪ್ರೋಗ್ರಾಮ್ ಇದೆ, ಇನ್ನೊಂದು ಆಪ್ರೇಟಿಂಗ್ ಸಿಸ್ಟಮ್ ಇದೆ. ಓಕೆ, ಸೊ ಇದು ಬಿಟ್ಟರೆ ಡೇಟಾ ಸ್ಟ್ರಕ್ಚರ್ ಇದೆ. ಸಿ ಮತ್ತು ಡೇಟಾ ಸ್ಟ್ರಕ್ಚರ್ಸು, ಆಮೇಲೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಸಿಲೆಬಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸಿ ಪ್ರೋಗ್ರಾಮಿಂಗ್, ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ ಡೇಟಾ ಸ್ಟ್ರಕ್ಚರ್. ಆಪ್ರೇಟಿಂಗ್ ಸಿಸ್ಟಮ್ ಕೊನೆಯಲ್ಲಿ ಸ್ವಲ್ಪ ಜಾವಾ ಪ್ರೋಗ್ರಾಮಿಂಗ್ ಬಗ್ಗೆ, SQL ಬಗ್ಗೆ, ಈ ರೀತಿ ಕೆಲವು ಕ್ವಶನ್ಸ್, C++ ರಿಲೇಟೆಡ್ ಕೆಲವು ಟಾಪಿಕ್ಸನ್ನು ಕೊಟ್ಟಿದ್ದಾರೆ ಅವರು. ನಾನು ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ. ಒಂದು ಸಲ ಈ ಕಂಪ್ಯೂಟರ್ ಟೀಚರ್ ಯಾರ್ಯಾರು ಪ್ರಿಪ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲ ಈ ಸಿಲೆಬಸನ್ನು ಕಂಪ್ಲೀಟಾಗಿ ನೀವು ನೋಡಿ ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ ನಾನು. ಕಂಪ್ಯೂಟರ್ ಫಂಡಮೆಂಟಲ್ಸ್ ಆ್ಯಂಡ್ ಸಿ ಪ್ರೋಗ್ರಾಮಿಂಗ್ ಅಂತ ಇದೆ. ಇಂಟ್ರಡಕ್ಷನ್ ಟು ಸಿ ಪ್ರೋಗ್ರಾಮಿಂಗಲ್ಲಿ ಹಿಸ್ಟ್ರಿ ಆಫ್ ಸಿ ಪ್ರೋಗ್ರಾಮ್, ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮ್, ಎಸ್ಪೆಷಲಿ ಸಿ ಪ್ರೋಗ್ರಾಮ್, ದ ಸಿ ಕ್ಯಾರೆಕ್ಟರ್ ಸೆಟ್, ಓಕೆ, ವೇರಿಯೇಬಲ್ಸ್ ಆ್ಯಂಡ್ ಕೀವರ್ಡ್ಸ್, ಟೈಪ್ಸ್ ಆಫ್ ಕಂಟೆಂಟ್ಸ್ ಆ್ಯಂಡ್ ವೇರಿಯೇಬಲ್ಸ್, ಈ ರೀತಿ ಫಸ್ಟ್ ಯೂನಿಟಲ್ಲಿ ಕೊಟ್ಟಿದ್ದಾರೆ. ಸೊ ಈ ಫಸ್ಟ್ ಯೂನಿಟ್ ಮೇಲೆ ಆಲ್ಮೋಸ್ಟ್ ನಾನು ಸಿಲೆಬಸನ್ನು 1 ವರ್ಷ ಹಿಂದ್ಗಡೆ ವಿಡಿಯೋಸ್ ಮಾಡಿ ಇಟ್ಟಿದ್ದೆ, ಬೇಕಿದ್ರೆ ನೋಡಿ ನೀವು. 1 ವರ್ಷ ಹಿಂದ್ಗಡೆ ಕೂಡ ಸಿಲೆಬಸ್ ಡಿಸ್ಕಷನ್ ಮಾಡಿದ್ದೆ ನಾನು. ಆವಾಗಲೂ CRISE ಸಿಲೆಬಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೆ. ಇನ್ನೊಂದು ಸಲ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಸಿ ಇನ್ಸ್ಟ್ರಕ್ಷನ್ಸ್ ಓಕೆ ಅಂತ ಕೊಟ್ಟಿದ್ದಾರೆ. ಟೈಪ್ ಡಿಕ್ಲರೇಷನ್ ಆ್ಯಂಡ್ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಇಂಟೀಜರ್ ಆ್ಯಂಡ್ ಫ್ಲೋಟ್ ಕನ್ವರ್ಷನ್ಸ್ ಅಂತ ಇದೆ. ಟೈಪ್ ಕನ್ವರ್ಷನ್ಸ್ ಇನ್ ಅಸೈನ್ಮೆಂಟ್, ಆಪ್ರೇಟರ್ಸ್ ಇನ್ ಸಿ,
hierarchy of operators, control structures, input output statements in C, formatted unformatted ಅಂತ ಕೊಟ್ಟಿದ್ದಾರೆ ಅವು ಸ್ಟೇಟ್ಮೆಂಟ್ಸು. ದೆನ್ ಕಂಟ್ರೋಲ್ ಸ್ಟ್ರಕ್ಚರ್ಸಲ್ಲಿ ಡಿಸಿಷನ್ ಕಂಟ್ರೋಲ್ ಸ್ಟ್ರಕ್ಚರ್ಸ್, ಲಾಜಿಕಲ್ ಕಂಟ್ರೋಲ್ ಸ್ಟ್ರಕ್ಚರ್ಸ್, ಕಂಡೀಷನಲ್ ಆಪರೇಟರ್ಸ್ ಆ್ಯಂಡ್ ರಿಲೇಷನಲ್ ಆಪರೇಟರ್ಸ್, ಲೂಪ್ ಕಂಟ್ರೋಲ್ ಸ್ಟ್ರಕ್ಚರ್ಸ್, ವೈಲ್, ಡು ವೈಲ್, ಫಾರ್ ಲೂಪ್, ಬ್ರೇಕ್ ಸ್ಟೇಟ್ಮೆಂಟ್, ಕಂಟಿನ್ಯೂ ಸ್ಟೇಟ್ಮೆಂಟ್, ಸ್ವಿಚ್ ಕೇಸ್, ಕಂಟ್ರೋಲ್ ಸ್ಟ್ರಕ್ಚರ್ಸ್, ಗೋ ಟು ಸ್ಟೇಟ್ಮೆಂಟ್ಸ್. ಈ ಎಲ್ಲ ಸಿಲೆಬಸನ್ನು ನೀವು ಯೂಶ್ವಲಿ ಈ ಯೂನಿವರ್ಸಿಟಿ ಲೆವೆಲಲ್ಲಿ ಸೆಮಿಸ್ಟರ್ ವೈಸ್ ಕಲ್ತಿರ್ತೀರಿ. ಸಿ ಪ್ರೋಗ್ರಾಮ್ ಯಾವುದೋ ಒಂದು ಸೆಮಿಸ್ಟರ್ಗೆ ಇಟ್ಟಿರ್ತಾರೆ, ಐದರ್ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್. ಸೊ ಅದು ಬಿದವರು, BCAದವರು ಆಗಿರ್ಬೋದು, BSc ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಲ್ಲರಿಗೂ ಸಿ ಪ್ರೋಗ್ರಾಮ್ ಇತ್ತು. ನೀವು ಆ ಟೈಮಲ್ಲಿ ಸೆಮಿಸ್ಟರ್ ಎಕ್ಸಾಮ್ಗೋಸ್ಕರ ಸ್ಟಡಿ ಮಾಡ್ತಾಯಿದ್ರಿ. ಬಟ್ ಇವಾಗ ನೀವು ಸೆಮಿಸ್ಟರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಇರುತ್ತೋ ಆ ರೀತಿ ಕ್ವಶನ್ಸ್ ಇಲ್ಲಿ ಇರೋದಿಲ್ಲ. ಸ್ವಲ್ಪ ಲಾಜಿಕಲ್ ಕ್ವಶನ್ಸ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಓಕೆ, ಪ್ರಾಬ್ಲಮ್ ಸಾಲ್ವಿಂಗ್ ಬರಬೇಕಾಗತ್ತೆ. ಸೊ ಇದು ರಿಲೇಟೆಡ್ ಕ್ಲಾಸಸ್ ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ. 23 ಆನ್ವರ್ಡ್ಸ್ ನಮ್ಮದು ಓನ್ ಆ್ಯಪ್ ಇದೆ, 7 ಮಿನಿಟ್ಸ್ ಕ್ಲಾಸಸ್ ಅಂತ. ಆ ಆ್ಯಪಲ್ಲಿ ನಿಮಗೆ ಫುಲ್ ಫ್ಲೆಡ್ಜ್ ಸಿಲೆಬಸ್ಸು, ರೆಕಾರ್ಡೆಡ್ ವೀಡಿಯೋಸ್, ಲೈವ್ ಕ್ಲಾಸಸ್, ಟೆಸ್ಟ್ ಸೀರೀಸ್ ಎಲ್ಲ ಸಿಗುತ್ತೆ. ಈಗ ಎಲ್ಲಿವರೆಗೂ ಸಿಲೆಬಸ್ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೀವಿ ಅದೆಲ್ಲ ನಿಮಗೆ ಆ್ಯಪಲ್ಲಿ ಸಿಗುತ್ತೆ. ಉಳಿದಿರೋದೆಲ್ಲ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇ ರೀತಿ ನಿಮ್ಮ ಸಿಲೆಬಸ್ಸು, ಡೇಟಾ, ವೀಡಿಯೋ ಕ್ಲಾಸಸ್, ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್ ಎಲ್ಲವೂ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಟಾಪಿಕ್ ಮುಗಿದಾಗೆ ನಿಮಗೆ ಟೆಸ್ಟ್ ಕೂಡ ಸಿಗುತ್ತೆ. ಆಮೇಲೆ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಫುಲ್ ಫ್ಲೆಡ್ಜ್ ಟೆಸ್ಟ್ ಸೀರೀಸ್ಗಳು ಅವೈಲೇಬಲ್ ಆಗುತ್ತೆ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಓಕೆ, ಇಲ್ಲಿ ನಿಮಗೆ ಅರೇಸ್ ಅಂತ ಇದೆ, 1 ಡೈಮೆನ್ಷನಲ್ ಆ್ಯಂಡ್ ಮಲ್ಟಿ ಡೈಮೆನ್ಷನಲ್ ಅರೇಸ್ ಅಂತ ಕೊಟ್ಟಿದ್ದಾರೆ. ಡಿಕ್ಲರೇಷನ್, ಇನಿಷಿಯಲೈಸೇಷನ್, ಅರೇ ಮ್ಯಾನಿಪುಲೇಷನ್ಸ್, ಸಾರ್ಟಿಂಗ್ ಅಂತ ಇದೆ. ಇದನ್ನು ಚೆನ್ನಾಗಿ ಓದ್ಕೋಬೇಕಾಗುತ್ತೆ ನೀವು. ಬಬಲ್ ಸಾರ್ಟ್ ಅಂತ ಕೊಟ್ಟಿದ್ದಾರೆ. ಸ್ಟ್ರಿಂಗ್ಸ್, ಬೇಸಿಕ್ ಕಾಂಪೋನೆಂಟ್ಸ್, ಲೈಬ್ರರಿ ಫಂಕ್ಷನ್ಸ್, ಡೆಫಿನಿಷನ್ಸ್, function definition and prototyping, types of functions, types of arguments, recursion, passing arrays to functions, storage classes in C, automatic register, extern static variable. ಸೊ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಎಕ್ಸಾಮ್ ದೃಷ್ಟಿಯಿಂದ ನೋಡ್ತಾ ಹೋದರೆ ಈ ಚಾಪ್ಟ್ರು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಫಂಕ್ಷನ್ಸ್. ಅದೇ ರೀತಿ ಒನ್ ಮೋರ್ ಟ್ರಿಕಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ದಿಸ್ ಎಕ್ಸಾಮ್ ವಿಲ್ ಬಿ ಪಾಯಿಂಟರ್ಸ್. ಈ ಪಾಯಿಂಟರ್ ಚಾಪ್ಟರು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಏನೇನಿದೆ, ಡೆಫಿನಿಷನ್, ನೊಟೇಷನ್, ಪಾಯಿಂಟರ್ ಆ್ಯಂಡ್ ಅರೇಸ್, ಅರೇ ಆಫ್ ಪಾಯಿಂಟರ್ಸ್ ಆ್ಯಂಡ್ ಫಂಕ್ಷನ್ಸ್, ಕಾಲ್ ಬೈ ವ್ಯಾಲ್ಯೂ, ಕಾಲ್ ಬೈ ರೆಫರೆನ್ಸ್, ಪಾಯಿಂಟರ್ಸ್ ಟು ಪಾಯಿಂಟರ್ಸ್. ಓಕೆ, ದೆನ್ ಇನ್ನೊಂದು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದರ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ, ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್. ಕೆಲವು ಸಲ ಯಾವ ರೀತಿ ಬರುತ್ತೆ ಅಂದರೆ ಫಂಕ್ಷನ್ಸ್ ಅಲಾಂಗ್ ವಿತ್ ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್ ಇವೆರಡನ್ನು ಕಂಬೈನ್ ಮಾಡಿ ಕ್ವಶನ್ಸ್ ತುಂಬ ಸಲ ಬರುತ್ತೆ. ಅದರಲ್ಲಿ ಏನೇನಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಡೆಫಿನಿಷನ್ಸ್, ಡಿಕ್ಲರೇಷನ್ಸ್, ಅಕ್ಸೆಸಿಂಗ್ ಸ್ಟ್ರಕ್ಚರ್ ಎಲಿಮೆಂಟ್ಸ್, ಅರೇಸ್ ಆಫ್ ಸ್ಟ್ರಕ್ಚರ್, ಓಕೆ, ಇನ್ ಅ ಸ್ಟ್ರಕ್ಚರ್, ಪಾಯಿಂಟರ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್, ಯೂನಿಯನ್, ಡೆಫಿನಿಷನ್, ಡಿಕ್ಲರೇಷನ್, ಅಕ್ಸೆಸಿಂಗ್ ಯೂನಿಯನ್ ಎಲಿಮೆಂಟ್ಸ್, ಟೈಪ್ ಆಫ್ ಈನಮ್, ಬಿಟ್ ಫೀಲ್ಡ್ಸ್, ಈ ರೀತಿ ಸಿಲೆಬಸ್. ಬಿಟ್ ವೈಸ್ ಆಪರೇಟರ್ಸಲ್ಲಿ ಬಿಟ್ ವೈಸ್ ಆ್ಯಂಡ್ ಆರ್, ಎಕ್ಸ್ಕ್ಲೂಸಿವ್ ಆರ್, ಕಾಂಪ್ಲಿಮೆಂಟ್, ರೈಟ್ ಶಿಫ್ಟ್ ಆ್ಯಂಡ್ ಲೆಫ್ಟ್ ಶಿಫ್ಟ್ ಆಪರೇಟರ್ಸ್. ಸಿ ಪ್ರೀ ಪ್ರೊಸೆಸರಲ್ಲಿ ಟೈಪ್ಸ್ ಆಫ್ ಸಿ ಪ್ರೀ ಪ್ರೊಸೆಸರ್, ಡೈರೆಕ್ಟಿವ್ಸ್, ಮ್ಯಾಕ್ರೋಸ್, ಫೈಲ್ ಇನ್ಕ್ಲೂಷನ್, ಈ ರೀತಿ ಇದೆ. ಇದನ್ನು ನೀವು ಮೋಸ್ಟ್ಲಿ ಇಗ್ನೋರ್ ಮಾಡಿರ್ತೀರಿ. ಈ ಚಾಪ್ಟ್ರನ್ನು ಇಗ್ನೋರ್ ಮಾಡಿರ್ತೀರಿ ಅಂತ ಹೇಳ್ತಾ ಇದ್ದೀರಿ, ಮಾಡಿರಿ ಅಂತಲ್ಲ. ಓಕೆ, ಇವಾಗ ಓದ್ಕೋಬೇಕು ನೀವು. ಯೂನಿವರ್ಸಿಟಿಯಲ್ಲಿ ಅಥವಾ BSc ಅಥವಾ ಡಿಗ್ರಿಯಲ್ಲಿ ನೀವು ಇಗ್ನೋರ್ ಮಾಡಿರ್ತೀರಿ ಮ್ಯಾಕ್ರೋಸು, ಪ್ರೊಸೆಸರ್ಗಳನ್ನೆಲ್ಲ. ಇವಾಗ ಇಗ್ನೋರ್ ಮಾಡಬಾರ್ದು. ಫೈಲ್ಸಲ್ಲಿ ಫೈಲ್ ಆಪ್ರೇಟಿಂಗ್ ಮೋಡ್ಸ್ ಅಂತ ಇದೆ, ಟೆಕ್ಸ್ಟ್ ಆ್ಯಂಡ್ ಬೈನರಿ ಫೈಲ್ಸ್ ಇದೆ, ಹೈ ಲೆವೆಲ್ ಆ್ಯಂಡ್ ಲೋ ಲೆವೆಲ್ ಆಪ್ರೇಷನ್ಸ್ ಆನ್ ಫೈಲ್, ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸಿ ಪ್ರೋಗ್ರಾಮಿಂಗ್. ಇನ್ನು ಡೇಟಾ ಸ್ಟ್ರಕ್ಚರ್ ನೀವು ರಿಲೇಟೆಡ್ ಸಿಲೆಬಸನ್ನು ನೋಡೋದಾದರೆ ಡೇಟಾ ಸ್ಟ್ರಕ್ಚರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು. ಡೇಟಾ ಸ್ಟ್ರಕ್ಚರು ಕನ್ಫ್ಯೂಸಿಂಗ್ ಕೂಡ ಇರುತ್ತೆ, ಲಾಜಿಕಲಿ ಸ್ವಲ್ಪ ಸ್ಟ್ರಾಂಗ್ ಇರಬೇಕು. ಇದಕ್ಕೆ ಇಂಟ್ರಡಕ್ಷನ್ ಟು ಡೇಟಾ ಸ್ಟ್ರಕ್ಚರ್, ಓಕೆ, ಸ್ಟ್ರಾಂಗ್ ಇರಬೇಕು ಅಂದರೆ ನೀವು ಒಂದು ಸಲ 0ದಿಂದ ಮತ್ತೆ ಪ್ರಿಪ್ರೇಷನ್ ಮಾಡಿದರೆ ಈಸಿಲಿ ಡೇಟಾ ಸ್ಟ್ರಕ್ಚರ್ ಕೂಡ ಮಾಡ್ಬೋದು, ಅಷ್ಟೊಂದು ದೊಡ್ಡ ತೊಂದರೆ ಏನಿಲ್ಲ. ಓಕೆ, ಸೊ ಇಂಟ್ರೊಡಕ್ಷನ್ ಟು ಡೇಟಾ ಸ್ಟ್ರಕ್ಚರ್ಸಲ್ಲಿ ಡೆಫಿನಿಷನ್, ಕ್ಲಾಸಿಫಿಕೇಷನ್ ಆಫ್ ಡೇಟಾ ಸ್ಟ್ರಕ್ಚರ್, ಆಪರೇಷನ್ ಆನ್ ಡೇಟಾ ಸ್ಟ್ರಕ್ಚರ್, ಇಂಟ್ರಡಕ್ಷನ್ ಟು ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರಲ್ಲಿ ಇಂಟಿಜರ್, ಕ್ಯಾರೆಕ್ಟರ್, ಫ್ಲೋಟ್, ಸ್ಟ್ರಿಂಗ್, ಓಕೆ, ಮೆಮ್ರಿ ರಿಪ್ರೆಸೆಂಟೇಷನ್ ಆ್ಯಂಡ್ ಪ್ರಿಮಿಟಿವ್ ಆಪರೇಷನ್, ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಯೂಸಿಂಗ್ ಪಾಯಿಂಟರ್ಸ್ ಅಂತ ಕೊಟ್ಟಿದ್ದಾರೆ. ಅರೇಸಲ್ಲಿ ಸ್ಟೋರೇಜ್ ರಿಪ್ರೆಸೆಂಟೇಷನ್ ಫಾರ್ 1D 2D ಅರೇಸ್, ಇನ್ಸರ್ಷನ್ ಆ್ಯಂಡ್ ಡಿಲೀಷನ್ ಆಫ್ 1D ಅರೇಸ್, ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಅರೇಸ್. ಲಿಂಕ್ಡ್ ಲಿಸ್ಟಲ್ಲಿ ಪಾಯಿಂಟರ್, ಡೈನಾಮಿಕ್ ಮೆಮರಿ ಅಲೊಕೇಶನ್, ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ತುಂಬ ಇಂಪಾರ್ಟೆಂಟು. ಓಕೆ, ಆ್ಯಂಡ್ ಆಪರೇಷನ್ ಆನ್ ಲಿಂಕ್ಡ್ ಲಿಸ್ಟ್, ಇನ್ಸರ್ಷನ್ ಆ್ಯಂಡ್ ಡಿಲೀಷನ್ ಆಫ್ ನೋಡ್, ಇಂಟ್ರೊಡಕ್ಷನ್ ಟು ಸರ್ಕ್ಯುಲರಿ, ಓಕೆ, ಲಿಂಕ್ಡ್ ಲಿಸ್ಟ್ ಆ್ಯಂಡ್ ಡಬ್ಲಿ ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ.
ಕಾನ್ಸೆಪ್ಟ್ಸ್, ಆಪರೇಷನ್, ಸೀಕ್ವೆನ್ಷಿಯಲ್ ಆ್ಯಂಡ್ ಲಿಂಕ್ಡ್ ಇಂಪ್ಲಿಮೆಂಟೇಷನ್, ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್, ರಿಕರ್ಷನ್, ಟವರ್ ಆಫ್ ಹೆನಾಯ್, ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್. ಈ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ನಿಮಗೆ ಎಕ್ಸಾಮ್ಗೆ 100% ಕ್ವಶನ್ ಬಂದೇ ಬರುತ್ತೆ. ಲಾಸ್ಟ್ ಇಯರ್ ರಿಕ್ರೂಟ್ಮೆಂಟಲ್ಲಿ ಇತ್ತೋ ಇಲ್ವೋ ಅನ್ನೋಕ್ಕಿಂತ ಈ ಸಲ ಮೋಸ್ಟ್ಲಿ ಬರುತ್ತೆ ಅಂತ ನಾನು ಗೆಸ್ ಮಾಡ್ತೀನಿ. ಅದರರ್ಥ ನಾನೇ ಕ್ವಶನ್ ಪೇಪರ್ ಸೆಟ್ ಮಾಡಲಿಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸ್ ಬರೋದು ತುಂಬ ಕಾಮನ್. ಕ್ಯೂಸ್ ಮೇಲೆ ಕಾನ್ಸೆಪ್ಟ್ಸ್, ಆಪರೇಷನ್, ಸೀಕ್ವೆನ್ಷಿಯಲ್ ಆ್ಯಂಡ್ ಲಿಂಕ್ಡ್ ಇಂಪ್ಲಿಮೆಂಟೇಷನ್, ಸರ್ಕ್ಯುಲರ್ ಕ್ಯೂಸ್, ಪ್ರಿಯಾರಿಟಿ ಕ್ಯೂಸ್, ಡಿ ಕ್ಯೂ, ಓಕೆ, ಈ ರೀತಿ ಕ್ವಶನ್ಸ್ ಇದೆ. ಅಪ್ಲಿಕೇಶನ್ಸ್ ಕೂಡ ಇದೆ. ಟ್ರೀಸಲ್ಲಿ ಡೆಫಿನಿಷನ್ ಆ್ಯಂಡ್ ಕಾನ್ಸೆಪ್ಟ್, ಬೈನರಿ ಟ್ರೀಸ್, ಸೀಕ್ವೆನ್ಷಿಯಲ್ ಆ್ಯಂಡ್ ಲಿಂಕ್ಡ್ ರಿಪ್ರೆಸೆಂಟೇಷನ್ ಆಫ್ ಬೈನರಿ ಟ್ರೀಸ್, ಇನ್ಸರ್ಷನ್ ಆ್ಯಂಡ್ ಡಿಲೀಷನ್ ಆನ್ ಬೈನರಿ ಟ್ರೀಸ್, ಓಕೆ, ಬೈನರಿ ಟ್ರೀ ಟ್ರಾವೆರ್ಸಲ್, ಟೈರಿ ಅಂತ ಆಗಿದೆ ಅದು ಆ್ಯಕ್ಚುಲಿ ಟ್ರೀ ಟ್ರಾವೆರ್ಸಲ್ ಅಂತ ಆಗಬೇಕು, ಟ್ರೀ ಟ್ರಾವೆರ್ಸಲ್. ಓಕೆ, ಗ್ರಾಫಲ್ಲಿ ಸೀಕ್ವೆನ್ಷಿಯಲ್ ಆ್ಯಂಡ್ ಲಿಂಕ್ಡ್ ರಿಪ್ರೆಸೆಂಟೇಷನ್ ಆಫ್ ಗ್ರಾಫ್ಸ್, ಬಿ ಎಫ್ ಎಸ್ ಆ್ಯಂಡ್ ಡಿ ಎಫ್ ಎಸ್ ಟ್ರಾವೆರ್ಸಲ್ ಅಂತ ಕೊಟ್ಟಿದ್ದಾರೆ. ಸರ್ಚಿಂಗ್ ಆ್ಯಂಡ್ ಸಾರ್ಟಿಂಗಲ್ಲಿ ಬೈನರಿ ಸರ್ಚ್ ಇದೆ, ಲೀನಿಯರ್ ಸರ್ಚ್ ಇದೆ, ಸೆಲೆಕ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ಕ್ವಿಕ್ ಸಾರ್ಟ್, ಮರ್ಜ್ ಸಾರ್ಟ್. ಈ ಎಲ್ಲ ಟಾಪಿಕ್ಸನ್ನು ತುಂಬ ಚೆನ್ನಾಗಿ ನಾನು ನಿಮಗೆ ಕವರ್ ಮಾಡಿಕೊಡ್ತೀನಿ. ಆಪ್ರೇಟಿಂಗ್ ಸಿಸ್ಟಮ್ ಆಲ್ರೆಡಿ ಯೂಟ್ಯೂಬಲ್ಲಿ ಪ್ಲೇಲಿಸ್ಟ್ 5 7 to 8 ಕ್ಲಾಸಸ್ ಕಂಪ್ಲೀಟ್ ಆಗಿದೆ. ಸೊ ಈ ಎಲ್ಲ ಕ್ಲಾಸನ್ನು ಮೊದಲು ಒಂದ್ಸಲ ಆಪ್ರೇಟಿಂಗ್ ಸಿಸ್ಟಮ್ನ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ. ಸಿ ಪ್ರೋಗ್ರಾಮ್, ಡೇಟಾ ಸ್ಟ್ರಕ್ಚರ್ ಅವೆಲ್ಲ ಕ್ಲಾಸಸ್ಸು ನಿಮಗೆ 7 minutes ಕ್ಲಾಸಸ್ ಆ್ಯಪಲ್ಲಿ ಸಿಗುತ್ತೆ. ಪ್ಲೇಸ್ಟೋರಲ್ಲಿ ಆಲ್ರೆಡಿ ಅವೈಲೇಬಲ್ ಆಗಿದೆ, ಬಟ್ ಇನ್ನೂ ಕೋರ್ಸನ್ನು ನಾನು ಆ್ಯಡ್ ಮಾಡಿಲ್ಲ, ಪ್ರಮೋಟ್ ಕೂಡ ಎಲ್ಲೂ ಮಾಡಿರಲಿಲ್ಲ ಇಲ್ಲಿವರೆಗೂ, ಬಿಕಾಸ್ ಆಫ್ ದಿಸ್ ಸಿಲೆಬಸ್. ಈ ಸಿಲೆಬಸ್ ಬರೋವರೆಗೂ ಅಂತ ಹೇಳಿ ನನ್ನ ಆ್ಯಪನ್ನು ಎಲ್ಲೂ ನಾನು ಪ್ರಮೋಟ್ ಮಾಡಿರಲಿಲ್ಲ, ಆ್ಯಪಲ್ಲಿ ಕಂಟೆಂಟ್ ಕೂಡ ಹಾಕಿರಲಿಲ್ಲ. ಆದಷ್ಟು ಬೇಗ ಕಂಟೆಂಟ್ ಹಾಕಿ ನಿಮಗೆ ಆ್ಯಪನ್ನು ಕೊಡ್ತೇನೆ. ಸೊ ಮೇ ಬಿ ಇಟ್ ವಿಲ್ ಸ್ಟಾರ್ಟ್ ಆಫ್ಟರ್ 23 ಆಫ್ ದಿಸ್ ಮಂತ್. ಸ್ವಲ್ಪ ದಿವಸದಲ್ಲೇ ಈ ಆ್ಯಪ್ ಕೂಡ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಆಪ್ರೇಟಿಂಗ್ ಸಿಸ್ಟಮಲ್ಲಿ ಹಿಸ್ಟ್ರಿ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಇದೆ, ಸಿಂಪಲ್ ಬ್ಯಾಚ್ ಸಿಸ್ಟಮ್, ಮಲ್ಟಿ ಪ್ರೋಗ್ರಾಮ್ಡ್ ಬ್ಯಾಚ್ ಸಿಸ್ಟಮ್, ಟೈಮ್ ಶೇರಿಂಗ್ ಅಂತ ಇದೆ. ಸೊ ಇದರಲ್ಲಿ ಮಲ್ಟಿ ಪ್ರೋಗ್ರಾಮಿಂಗ್, ಮಲ್ಟಿ ಟಾಸ್ಕಿಂಗ್ ಇವನ್ನೆಲ್ಲ ನಾನು ಕವರ್ ಮಾಡಿದ್ದೀನಿ. ಟೈಮ್ ಶೇರಿಂಗ್, ಪರ್ಸನಲ್ ಕಂಪ್ಯೂಟರ್ ಸಿಸ್ಟಮ್, ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಆ್ಯಂಡ್ ರಿಯಲ್ ಟೈಮ್ ಸಿಸ್ಟಮನ್ನು ನಾನು ಇನ್ನೂ ಹೇಳಿಲ್ಲ. ಟೈಮ್ ಬಂದಾಗ ಅದನ್ನೆಲ್ಲ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ. ಸದ್ಯಕ್ಕೆ ಅದು ಕಂಪ್ಲೀಟ್ ಆಗಿಲ್ಲ, ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀನಿ. ಕಮಾಂಡ್ ಇಂಟರ್ಪ್ರಿಟರ್ ಸಿಸ್ಟಮ್ ಅಂತ ಇದೆ, ಆಪ್ರೇಟಿಂಗ್ ಸಿಸ್ಟಮ್ ಸರ್ವಿಸಸ್, ಸಿಸ್ಟಮ್ ಕಾಲ್, ಸಿಸ್ಟಮ್ ಪ್ರೋಗ್ರಾಮ್ಸ್. ಈ ಟಾಪಿಕ್ ಏನೋ ಮಾಡಿಲ್ಲ. ನಾನು ಡೈರೆಕ್ಟಾಗಿ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಹೋಗಿ ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೋಬೋದು. ಪ್ರಾಸೆಸ್ ಶೆಡ್ಯೂಲಿಂಗ್ ಸ್ಟಾರ್ಟ್ ಆಗಿದೆ. CPU ಶೆಡ್ಯೂಲಿಂಗಲ್ಲಿ ಬೇಸಿಕ್ ಕಾನ್ಸೆಪ್ಟ್, ಶೆಡ್ಯೂಲಿಂಗ್ ಅಲ್ಗೋರಿದಮ್ಸಲ್ಲಿ FIFO, ಫಸ್ಟ್ ಕಮ್ ಫಸ್ಟ್ ಸರ್ವ್, ಓಕೆ, FCFS ಅಂತ ಕೂಡ ಕರಿಬೋದು ಅದಕ್ಕೆ ನಾವು. ಸೊ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ರೌಂಡ್ ರಾಬಿನ್ ಇದೆ, SJF. ಇವತ್ತು SJF ವಿಡಿಯೋ ಅಪ್ಲೋಡ್ ಮಾಡಿದೆ, ಒಂದ್ಸಲ ಪೂರ್ತಿ ವಿಡಿಯೋ ನೋಡಿ ಅದನ್ನು ನೋಟ್ ಮಾಡ್ಕೊಳ್ಳಿ. ಮಲ್ಟಿ ಲೆವೆಲ್ ಫೀಡ್ಬ್ಯಾಕ್ ಇದೆಲ್ಲ ಇದೆ. ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸ್ಟೋರೇಜ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಟಾಪಿಕ್ಸ್ ಇದೆ. ಬೇಸಿಕ್ ಕಾನ್ಸೆಪ್ಟ್, ಲಾಜಿಕಲ್ ಆ್ಯಂಡ್ ಫಿಸಿಕಲ್ ಅಡ್ರೆಸ್ ಸ್ಪೇಸ್, ಸ್ವಾಪಿಂಗ್, ಕಂಟಿನ್ಯೂಸ್ ಅಲೋಕೇಶನ್, ಪೇಜಿಂಗ್, ಸೆಗ್ಮೆಂಟೇಷನ್, ವರ್ಚುವಲ್ ಮೆಮರಿ, ಡಿಮಾಂಡ್ ಪೇಜಿಂಗ್, ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗೋರಿದಮ್ಸ್, ಅಲೋಕೇಶನ್ ಆಫ್ ಫ್ರೇಮ್ಸ್, ಥ್ರಾಶಿಂಗ್ ಆ್ಯಂಡ್ ಡಿಮ್ಯಾಂಡ್ ಸೆಗ್ಮೆಂಟೇಷನ್. ಇದ್ರ ಮೇಲೆ ಕೂಡ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಎಲ್ಲ ಪ್ರಾಬ್ಲಮನ್ನು ನಾನು ಕವರ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ದಿಸ್. ಓಕೆ, ಸ್ಟೇ ಟ್ಯೂನ್ಡ್ ಆ್ಯಂಡ್ ಲಾಗಿನ್ ಟು ಅವರ್ application. As well, you subscribe my YouTube channel, you will get complete details about these things. File system anta ide, illi access methods, directory structure protection, file system structure, allocation methods, free space management. Okay, ಸ್ವಲ್ಪ ಟ್ರಿಕಿ ಅನ್ಸ್ಬೋದು ನಿಮಗೆ, ಬಟ್ ತೊಂದರೆ ಇಲ್ಲ, ಈಸಿಲಿ ನಾವು ಅದನ್ನೆಲ್ಲ ಕವರ್ ಮಾಡ್ತಾ ಹೋಗೋಣ. ನೀವು ಆದಷ್ಟು ಬೇಗ ರಿಕವರ್ ಮಾಡಿಕೊಂಡು. ಸೊ ಆಲ್ರೆಡಿ ರೀಸೆಂಟಾಗಿ ಇಂಜಿನಿಯರಿಂಗ್ ಮುಗಿಸಿದ್ರು ಕೂಡ ಸ್ವಲ್ಪ ಮರ್ತಿರುತ್ತೆ. ಕೆಲವರು 5-10 ವರ್ಷದ ಹಿಂದ್ಗಡೆ ಮುಗಿಸಿರ್ತೀನಿ, ಎಲ್ಲರಿಗೂ ರಿಕಾಲ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ವಿಡಿಯೋ ಕ್ಲಾಸಲ್ಲಿ ನಿಮಗೆ ಕ್ಲಿಯರಾಗಿ ಎಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮಲ್ಲಿ ಓವರ್ವ್ಯೂ ಆಫ್ IO ಸಿಸ್ಟಮ್ಸ್ ಇದೆ, IO ಇಂಟರ್ಫೇಸು, ಸೆಕೆಂಡರಿ ಸ್ಟೋರೇಜ್, ಡಿಸ್ಕ್ ಸ್ಟ್ರಕ್ಚರ್, ಡಿಸ್ಕ್ ಶೆಡ್ಯೂಲಿಂಗ್, ಇದ್ರ ಮೇಲೆ ಕೂಡ ಪ್ರಾಬ್ಲಮ್ಸ್ ಬರುತ್ತೆ. ಇಂಪಾರ್ಟೆಂಟ್ ಇದು ಈ ಚಾಪ್ಟರ್. ಊಪ್ಸ್ ಯೂಸಿಂಗ್ C++, ಸಿಂಪಲ್ ಇಂಟ್ರಡಕ್ಷನ್ ಮಾತ್ರ ಇರೋದು. ಡೇಟಾಬೇಸ್ ಮ್ಯಾನೇಜ್ಮೆಂಟ್, ಇದರಲ್ಲಿ ಇಂಟ್ರಡಕ್ಷನ್ ಪಾರ್ಟ್ ಇದೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಿಸ್ಟಮ್ ಇಂಟ್ರಡಕ್ಷನ್ ಬೇಕಾಗುತ್ತೆ. ಸಾಫ್ಟ್ವೇರ್ ಇಂಟರ್ನೆಟ್ ಟೆಕ್ನಾಲಜಿ, ಬೇಸಿಕ್ ಜಾವಾ ಆ್ಯಂಡ್ ಯುನಿಕ್ಸ್ ಪ್ರೋಗ್ರಾಮಿಂಗ್ ಬರುತ್ತೆ. ಇಂಟರ್ನೆಟ್ ಲ್ಯಾಬ್, ಕಂಪ್ಯೂಟರ್ ಗ್ರಾಫಿಕ್ಸ್, ಕಂಪ್ಯೂಟರ್ ನೆಟ್ವರ್ಕ್, ಇಷ್ಟು ಟಾಪಿಕ್ಸ್ ಇದೆ. ಈ ಎಲ್ಲ ಟಾಪಿಕ್ಕು ಫುಲ್ ಫ್ಲೆಡ್ಜ್ ನಿಮಗೆ ಡಿಗ್ರಿಲಿರೋಷ್ಟು ಸಬ್ಜೆಕ್ಟ್ ಪೂರ್ತಿ ಇಲ್ಲ, ಸ್ವಲ್ಪ ಇಂಟ್ರಡಕ್ಷನ್ ಪಾರ್ಟಲ್ಲಿ ಕ್ವಶನ್ಸ್ ಬರುತ್ತೆ. ಸೊ ಇದು ನಿಮ್ಮ ಕಂಪ್ಯೂಟರ್ ಟೀಚರ್ ರಿಲೇಟೆಡ್ ಸಿಲೆಬಸ್ಸು. ನಾನು ಕ್ರೈಸನ್ನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇದೇ ಸಿಲೆಬಸ್ಸನ್ನು KPSC ಸ್ಕೂಲ್ಗೆ ರೀಟೈನ್ ಮಾಡ್ತಾರೋ ಅಥವಾ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ನನಗೆ, ಬಟ್ ನಾನು ಕ್ರೈಸ್ ಸಿಲೆಬಸ್ಸನ್ನು ಮಾತಾಡಿದ್ದೀನಿ, ಕ್ರೈಸ್ ಕೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. KPS ಸ್ಕೂಲ್ ಅಲ್ಲಿ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಒಂದು ವೇಳೆ ಇದೇ ಸಿಲೆಬಸ್ಸನ್ನು ರಿಟೈನ್ ಮಾಡಿಕೊಂಡ್ರೆ ನಿಮಗೆ ಇದೇ ಸಿಲೆಬಸ್ ಆ್ಯಪಲ್ಲಿ ಆಲ್ರೆಡಿ ಅವೈಲೇಬಲ್ ಆಗಿರುತ್ತೆ, ಅಷ್ಟು ಪ್ರಿಪ್ರೇಷನ್ ಸಾಕಾಗುತ್ತೆ. ಸಿಲೆಬಸ್ ಒಂದು ವೇಳೆ ಚೇಂಜ್ ಮಾಡಿದ್ರೆ ಅದರ ರಿಲೇಟೆಡ್ ಕ್ಲಾಸಸನ್ನು ನಾವು ನಮ್ಮ ಆ್ಯಪಲ್ಲಿ ಮತ್ತು ಯೂಟ್ಯೂಬಲ್ಲಿ ಮಾಡ್ತಿರ್ತೀವಿ. ಸೊ ಪ್ಲೀಸ್ ಫಾಲೋ ಅವರ್ ಯೂಟ್ಯೂಬ್ ಚಾನಲ್
and join our WhatsApp channel also. In my channel description it is also provided, link is provided. Okay, this is all about the syllabus discussion. Stay tuned and expect for the course. ಆದಷ್ಟು ಬೇಗ ಕೋರ್ಸ್ ನಿಮ್ಮ ಮುಂದೆ ತೊಗೊಂಡು ಬರ್ತೀವಿ, ನಾಮಿನಲ್ ಪ್ರೈಸಲ್ಲೇ ಇರುತ್ತೆ. ಓಕೆ, ಥ್ಯಾಂಕ್ ಯು.